ಕಣ್ಕಾಣಿಸಲ್ವ ನಿನ್ಗೆ? ನೋಡ್ಕೊಂಡು ಹೋಗಕ್ಕಾಗಲ್ಲ. ಡಿನ್ನರ್ ಹೋಗ್ಬಿಡ. ಸರಿ, ಸ್ಟೋರಿ ತುಂಬಾ ಚೆನ್ನಾಗಿದೆಯಾ? ಬೇಡ ಶಿವ, ಬೇಡ. ಪ್ರಿಯಾ, ಬೇಡ. ನೋಡು ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ. ಅವನ ಬಗ್ಗೆ ಹೋಗಿ ತಪ್ಪಾಗಿ ಮಾತಾಡ್ತೇನೆ ನೀನು. ಬಾ. ನಾನು ಅದನ್ನೇ ಹೇಳಿದ್ದು, ನಿಮ್ಮಣ್ಣ ನಿನಗಿಂತ ನನ್ನನ್ನೇ ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ. ಏಯ್, ನಾನ್ ಹೇಳ್ತಾ ಇರೋ ಪ್ರೀತಿ ಬೇರೆ, ನೀನ್ ಹೇಳ್ತಾ ಇರೋ ಪ್ರೀತಿ ಬೇರೆ. ಯಾವನೊಬ್ಬ ನಿನ್ ಮೇಲೆ ಕೈ ಇಟ್ಟಿದ್ದಕ್ಕೆ ನೋಡ್ದೆ ಏನ್ ಮಾಡ್ದ ಅಂತ. ನೀನ್ ನನ್ ಮೇಲೆ ಕೈ ಇಟ್ರೇನೆ ಅವ್ನು ತಡ್ಕೊಳ್ಳಲ್ಲ. ಬೇರೆ ಯಾರೋ ಕೈ ಇಟ್ರೆ ಬಿಡ್ತಾನಾ? ಹಲೋ, ಏನ್ ಹಾಗೆ ನೋಡ್ತಾ ಇದ್ದೀರಾ? ನಾನು ನಿಮ್ ವೈಫ್ ಫ್ರೆಂಡು. ನೀವ್ ಹೇಗ್ ಗೊತ್ತು ಅಂತ ನೋಡ್ತಾ ಇದ್ದೀರಾ? ನೀವು ಪ್ರಿಯಾನ್ ಲವ್ ಮಾಡಿದ್ರಿಂದ ಹಿಡಿದು ನೀವು ರಿಜಿಸ್ಟರ್ ಮದುವೆ ಆಗೋ ತನಕನೂ ನಂಗೆಲ್ಲ ಗೊತ್ತು. ನೀವು ರಿಜಿಸ್ಟರ್ ಮದುವೆ ಮಾಡ್ಕೊಂಡ್ರಲ್ಲ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಇಲ್ಲಾಂದಿದ್ರೆ ಖಂಡಿತ ಬರ್ತಿದ್ದೆ. ಹಾಯ್ ಪ್ರಿಯಾ. ಹಾಯ್. ಹಾಯ್. ಹಾಯ್ ಉಮಾ. ಹೇಗಿದೆಯೇ? ಚೆನ್ನಾಗಿದ್ದೀನಿ. ನೀನು? ನಾನ್ ಚೆನ್ನಾಗಿದ್ದೀನಿ. ಒಳಗ್ ನಡಿ. ಪ್ರಿಯಾ, ಏನೇ ಆಗಿದೆ ನಿನ್ಗೆ? ಅಲ್ವೇ, ಮದ್ವೆಗ್ ಮುಂಚೆ ಹೇಗಿದ್ದೆ, ಇವಾಗ ಹೇಗಾಗೋಗಿದ್ಯಾ ಗೊತ್ತಾ? ಏನೇ ಪ್ರಾಬ್ಲಮ್ಮು? ಅವನೇನ್ ಮಾಡ್ತಾನೆ ಗೊತ್ತಾ? ನಾನು ಎಲ್ಲಿಗೆ ಹೋದ್ರೂ ಬಂದು ನಿಂತ್ಬಿಡ್ತಾನೆ. ಬೆಡ್ರೂಮು, ಅಡಿಗೆ ಮನೆ, ಶಾಪಿಂಗ್ ಹೋದ್ರೂ ಬರ್ತಾನೆ ಕಣೆ. ಆಫೀಸ್ ಮುಗಿದ್ ನೆಕ್ಸ್ಟ್ ಮಿನಿಟ್ ಅಲ್ಲೇ ಮನೇಲಿರ್ತಾನೆ. ಯಾಕೆಂತೀಯಾ? ನನ್ ಜೊತೆನೇ ಇರೋಕೆ, ನನ್ ನೋಡ್ತಾನೆ ಇರೋಕೆ. ಅಲ್ವೇ, ಎಲ್ರ ಮನೇಲೂ ಗಂಡ ಹೀಗೆಲ್ಲ ಇಲ್ವಲ್ಲ ಅಂತ ಇರ್ತಾರೆ. ನೀನ್ ನೋಡಿದ್ರೆ ಗಂಡ ಹೀಗೆಲ್ಲ ಇದಾರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ಯಲ್ಲೇ. ಅಯ್ಯೋ, ಅವ್ನ್ ನನ್ ಗಂಡ ಅಲ್ಲ, ನನ್ ಗಂಡನ ಅಣ್ಣ. ಇಬ್ರು ಅವಳಿ ಜವಳಿ. ಏನ್ ಹೇಳ್ದೆ? ಇನ್ನೊಂದ್ಸಲ ಹೇಳು. ಆದಷ್ಟು ಬೇಗನೆ. 5,000 years ago, a fierce warrior known as the Scorpion King, the great... ತಗೋ. ಏನು ನಿದ್ದೆ ಬರುತ್ತಾ? ಬರುತ್ತೆ. ಯಾಕೆಂದ್ರೆ ನೀನು ಕುಡ್ದ ಹಾಲಿನಲ್ಲಿ ನಿದ್ದೆ ಮಾತ್ರ ಹಾಕಿದ್ದೀನಿ. ಬೇರೆಯವ್ರಿಗಾದ್ರೆ ಒಂದ್ ಸಾಕು. ನೀನು ಭಯಂಕರ ವ್ಯಕ್ತಿ ನೋಡು, ಅದಕ್ಕೆ ನಿನಗೆ 2 ಎಕ್ಸ್ಟ್ರಾ ಹಾಕಿದ್ದೀನಿ. ನೀನು ಎದ್ದಿದ್ರೆ ನಮ್ ಫಸ್ಟ್ ನೈಟ್ ನಡೆಯೋಲ್ಲ, ಅದಕ್ಕೆ ಹೀಗ್ ಮಾಡೆ. ಏನ್ ವಲ್ಗರ್ ಬುದ್ಧಿನೋ ನಿನ್ಗೆ? ತಮ್ಮನ್ ಹೆಂಡ್ತಿ ಬೇಕಾ? ಇನ್ಮೇಲಿಂದ ಶಿವನ ಹತ್ರ ನಾನು ಕಂಪ್ಲೇಂಟ್ ಮಾಡೋಲ್ಲ, ನಾನೇ ನೋಡ್ಕೋತೀನಿ.
30 ಮಾತ್ರೆ ಹಾಕಿ ನಿನ್ನನ್ನು ಒಂದೇ ಸಾರಿ ಮೇಲೆ ಕಳಿಸ್ಬಿಡೋಣ ಅಂತಿದ್ದೆ. ಪಾಪ ಅಂತ ಬಿಟ್ಟೆ. ಹೀಗ್ ಪಾಪ ಅಂತ ಸುಮ್ನೆ ಇರ್ತೀನಿ ಅಂತ ಅಂದ್ಕೋಬೇಡ. ಅವಶ್ಯಕತೆ ಬಂದ್ರೆ ಅದನ್ನೂ ಮಾಡ್ತೀನಿ. ಇವತ್ತು ನೈಟ್ ಫುಲ್ ನಿನ್ ನಿದ್ದೆ ಮಾಡ್ತಾನೇ ಇರ್ತೀಯ. ನಮ್ ಫಸ್ಟ್ ನೈಟು ನಡೀತಾನೇ ಇರುತ್ತೆ. ಪ್ರಿಯಾ, ಏನ್ ಪ್ರಿಯಾ ಹೀಗ್ ಮಾಡ್ಬಿಟ್ಟೆ? ಅಯ್ಯೋ ಶಿವ, ಹೋಗ್ ಪ್ರಿಯಾ. ಅಯ್ಯೋ, ನೀ ಚಿಕ್ಲೇಟ್ ಆಗಿತಾ ಇದ್ದಿದ್ದನ್ನ ನೋಡಿ. ಅಣ್ಣ ಯಾವಾಗ್ಲೂ ಅಗೀತಾ ಇರ್ತಾನಲ್ಲ, ನಾನು ಅಗದ್ ನೋಡೋಣ ಅಂತ ಅಷ್ಟ್ರಲ್ಲಿ ಹೀಗ್ ಮಾಡ್ಬಿಟ್ಟಿಯಲ್ಲ ಪ್ರಿಯಾ. ಹೋಗ್ ಪ್ರಿಯಾ. ಶಿವ, ಶಿವ, ಐ ಆಮ್ ಸಾರಿ ಶಿವ. ಅಯ್ಯೋ, ನಾನ್ ಬೇಕು ಅಂತ ಹೀಗ್ ಮಾಡ್ಲಿಲ್ಲ ಶಿವ. ಐ ಆಮ್ ಸಾರಿ ಶಿವ. ಶಿವ, ಬಾ ಶಿವ, ಬಾ. ಇಡು, ಇಡು, ಮೆಲ್ಲಿಗೆ. ಶಿವ, ಐ ಆಮ್ ಸಾರಿ. ಐ ಆಮ್ ಸಾರಿ. ಸಾರಿ ಶಿವ. ಹೋಗೋ, 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 ಹೋಗೋ. ಅಣ್ಣ, ಅಣ್ಣ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಅದನ್ನ ಕೇಳಿ ಬೇಜಾರು ಮಾಡ್ಕೊಂಬೇಡ. ಪ್ರಿಯಾ ನಿನ್ ಮೇಲೆ ತುಂಬಾ ಸಂಶಯ ಪಡ್ತಾಳೆ. ಏನು ಅಂತ ಗೊತ್ತಾ? ನೀನು ಅವಳನ್ನ ಅನುಭವಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯಂತೆ. ಇದನ್ನೆಲ್ಲ ಹೇಳಿದ್ರೆ ನೀನು ನೊಂದ್ಕೊಂತ ಅಂತ ನಂಗೆ ಗೊತ್ತು. ಆದ್ರೂ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ಗೊತ್ತಿದ್ದು ಬರೋ ಪ್ರಶ್ನೆಗಳಿಗಿಂತ ಗೊತ್ತಾಗದೆ ಬರೋ ಪ್ರಶ್ನೆಗಳೇ ಜಾಸ್ತಿ. ನೀನು ನಾವಿಬ್ಬರು ಸೇರಿದಾರ ಹಾಗೆ ಮಾಡ್ತೀಯಂತೆ. ನಮ್ಮಿಬ್ಬರು ಫಸ್ಟ್ ನೈಟ್ ನಡೀದಿರೋದಕ್ಕೂ ನೀನೇ ಕಾರಣ ಅಂದೆ. ಅದಕ್ಕೆ ನಿನ್ನನ್ನೇ ನಿದ್ರೆ ಮಾಡಿಸ್ಬಿಟ್ರೆ ಏನು ಪ್ರಶ್ನೆ ಇರಲ್ಲ ಅನ್ಕೊಂಡು ನನ್ನ ನೀನು ಅನ್ಕೊಂಡು ಹಾಲಿಗೆ ನಿದ್ರೆ ಮಾತ್ರ ಹಾಕಿ ಕುಡಿಸ್ಬಿಟ್ಟಿದ್ದಾಳೆ. ಅವಳು ಒಳ್ಳೆಯವಳೆ. ಸ್ವಲ್ಪ ಸಂಶಯ ಇತ್ತೀಚೆಗೆ ಜಾಸ್ತಿ ಆಗಿದೆ. ಹುಚ್ಚಿ ತರ ಆಡ್ತಾಳಣ್ಣ. ಅದನ್ನೇ ಸರಿ ಮಾಡ್ಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ. ಅದಕ್ಕೆ ಸೈಕ್ಯಾಟ್ರಿಸ್ಟಿಗೆ ತೋರ್ಸೋಣ ಅಂತ. ನೀನೇನ್ ಹೇಳ್ತೀಯಾ? ಪ್ರಿಯಾ, ನೀನ್ ನಮ್ಮ ಅಣ್ಣನ ಮೇಲೆ ಸಂಶಯ ಪಡೋದು, ನಾನ್ ನಿನ್ನ ಡೈಲಿ ಬೈಯೋದು ಎಷ್ಟ್ ದಿವಸ ಅಂತಲ್ಲ? ಇದಕ್ಕೆಲ್ಲ ಒಂದು ದಾರಿ ಹುಡುಕ್ಬೇಕು. ಅದಕ್ಕೆ ಒಂದು ಸೈಕ್ಯಾಟ್ರಿಸ್ಟ್ ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನಂಗೆ ಅನ್ಸುತ್ತೆ. ನೀನೇನ್ ಹೇಳ್ತೀಯಾ? ಏನು? ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಚೆಕ್ ಮಾಡ್ಸೋಣ ಅಂತ. ಓ, ವೆರಿ ಗುಡ್. ಒಳ್ಳೆ ಐಡಿಯಾ. ಇದಕ್ಕೆ ನಿಮ್ಮಣ್ಣ ಒಪ್ಕೋಬೇಕಲ್ಲ? ನಿಮ್ಮಣ್ಣ ಒಪ್ಕೋಬೇಕಲ್ಲ? ನೀ ಹೇಳೋ ಹಾಗೆ ಎಲ್ಲ ವಿಷಯದಲ್ಲೂ ನಿಮ್ಮಣ್ಣ ಒಳ್ಳೆಯವರೇ. ಅದು ಒಂದನ್ನು ಮಾತ್ರ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ ಸರಿ ಮಾಡಿಸ್ಬಿಟ್ರೆ ನಾನು ಯಾಕೆ ಸುಮ್ಮನೆ ನಿಮ್ಮಣ್ಣನ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ? ಅದು ಸರಿ, ಇದಕ್ಕೆ ನಿಮ್ಮಣ್ಣನ ಒಪ್ಸೋದು ಹೇಗೆ? ಈಗ ನನ್ನೇ ತಗೊಳ್ಳಿ. ನಿನಗೆ ಹುಚ್ಚು, ಡಾಕ್ಟರ್ ಹತ್ರ ಚೆಕ್ ಮಾಡ್ಸೋಣ ಅಂದ್ರೆ ಬಂದ್ಬಿಡ್ತೀನಾ? ಪ್ಲೇಟು ಗ್ಲಾಸು ಎಲ್ಲ ಒಡೆದು ಹಾಕಿ ಇಡೀ ಮನೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಒಂದ್ ಕೆಲಸ ಮಾಡು, ನನಗ್ ಹುಚ್ಚು ಅಂತ ಹೇಳಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಬೇಕು, ನೀನು ಜೊತೆಗೆ ಬಾ ಅಂತ ಕರಿ. ಅಲ್ಲಿ ಹೋದ್ಮೇಲೆ ಅವನನ್ನ ಚೆಕ್ ಮಾಡ್ಸೋಣ. ಏನು ಪ್ಲಾನ್ ಮಾಡಿದ್ರೆ ಸಾಲದು, ಅದನ್ನ ಹೇಗ್ ನೆರವೇರಿಸ್ಬೇಕು ಅಂತಾನೂ ಗೊತ್ತಿರ್ಬೇಕು. ಏನು? ಶಿವ, ನಾನು ಎಷ್ಟು ಜಗಳ ಮಾಡಿದ್ರು ನನಗೋಸ್ಕರ ಎಷ್ಟು ಫೀಲ್ ಮಾಡ್ತೀಯಾ? ಇಲ್ಲಾಂದ್ರೆ ನಿಮ್ಮ ಅಣ್ಣನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋ ತೀರ್ಮಾನಕ್ಕೆ ಬರ್ತಾ ಇದೆಯಾ? ಸರಿ, ಹೋಗ್ತಾ ಇದೀವಲ್ಲ ಬಿಡಿ ಈಗ. ಇಲ್ಲ ಶಿವ, ಯು ಆರ್ ರಿಯಲಿ ಗ್ರೇಟ್. ಅಯ್ಯೋ, ನನಗೆ ಭೂತ ಭೂತ ಅಂತ ಕರಿಬೇಡ್ರಿ, ನನಗೆ ಭಯ ಆಗತ್ತೆ. ನನ್ನ ಹೆಸರು ಭೂತ ಅಲ್ಲ, ಭೂತರಾಯ ಅಂತ. ಓ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಹಲೋ ಡಾಕ್ಟರ್. ಹಲೋ, ಬನ್ನಿ.
ಕೂತ್ಕೊಳ್ಳಿ ಬನ್ನಿ. ಡಾಕ್ಟರ್ ಇವರು ನನ್ನ ಅಣ್ಣ ದೇವ ಅಂತ. ಹಲೋ. ದಿಸ್ ಇಸ್ ಮೈ ವೈಫ್ ಪ್ರಿಯಾ. ಹಲೋ. ಹಲೋ ಡಾಕ್ಟರ್, ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ. ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಬೇಕು ಅಂತ ಹೇಳಿದ್ದು ನನ್ನ ಹಸ್ಬೆಂಡ್. ನಿಮ್ಮನ್ನ ಚೂಸ್ ಮಾಡಿದ್ದು ನಾನೇ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ ಡಾಕ್ಟರ್, ನಾನು ನಿಂತ್ಕೋತೀನಿ, ಅವ್ರು ಕೂತ್ಕೊಳ್ಳಿ. ಅಲ್ಲಮ್ಮ, ನಾನು ನಿಮ್ ಜೊತೆ ಮಾತಾಡ್ಬೇಕು, ನೀವು ಕೂತ್ಕೊಳ್ಳಿ. ಇಲ್ಲ ಡಾಕ್ಟರ್, ಫೋನಲ್ಲಿ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ಯಾ ತಾನೇ? ಅವರೆಲ್ಲ ಹೇಳಿದಾರಮ್ಮ, ಅದಕ್ಕೆ ನಿಮ್ಮನ್ನ ಕೂತ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಏನ್ ಶಿವ? ಪ್ರಿಯಾ ಮೊದಲು ನೀನ್ ಕೂತ್ಕೋ. ನಾನ್ ಕೂತ್ಕೊಳ್ಳೋದು ಇಂಪಾರ್ಟೆಂಟಾ, ನಿಮ್ಮ ಅಣ್ಣನ ಟ್ರೀಟ್ಮೆಂಟ್ ಇಂಪಾರ್ಟೆಂಟಾ? ಡಾಕ್ಟರ್, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅವ್ರನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬೇಕು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಜರ್ಗಿ ಇಲ್ಲಿ ನೋಡಿ, ಟ್ರೀಟ್ಮೆಂಟ್ ನನಗಲ್ಲ, ನನಗೆ ಅಂತ ಹೇಳಿ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಮನಸ್ಸಿನಲ್ಲಿ ಏನು ಇಟ್ಕೋಬೇಡಿ, ನಡೆದಿದ್ದೆಲ್ಲ ಮರ್ತ್ಬಿಡಿ. ಬನ್ನಿ ಕೂತ್ಕೊಳ್ಳಿ. ಪ್ರಿಯಾ ಬಾಯ್ಲಿ, ನಾ ಹೇಳೋದು ಸ್ವಲ್ಪ ಕೇಳು. ಮೊದಲು ನೀನ್ ಕೂತ್ಕೋ. ಏನ್ ಹೇಳ್ತಿದ್ಯಾ ನೀನು? ನಾನು ಯಾಕೆ ಕೂತ್ಕೋಬೇಕು? ಪ್ರಿಯಾ ನೀ ಸ್ವಲ್ಪ ಏನು? ಪ್ರಿಯಾ, ನಾ ಡಾಕ್ಟರ್ ಹತ್ರ ಎಲ್ಲ ಡೀಟೇಲ್ ಮಾತಾಡಿದ್ದೀನಿ. ಇದೇನು ಇಲ್ವಂತೆ, ಸುಮ್ನೆ ಸಂಶಯ ಪಡೋದ್ರಿಂದ ಅಂತ ಇದು. ಅದಕ್ಕೆ ಇನ್ನು ಬಿಗಿನಿಂಗ್ ಆಗಿರೋದ್ರಿಂದ 10 days ಕೋರ್ಸ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಪ್ಲೀಸ್ ಪ್ರಿಯಾ. ಡಾಕ್ಟರ್, ನನಗೇನು ಆಗಿಲ್ಲ ಡಾಕ್ಟರ್. ಇಲ್ಲಿ ಬರೋರೆಲ್ಲ ಹಾಗೆ ಹೇಳೋದು. ದಯವಿಟ್ಟು ನೀವು ಬಂದು ಕೂತ್ಕೊಳ್ಳಿ. ಯೋ, ನನಗೇನು ಆಗಿಲ್ಲ ಅಣ್ಣಯ್ಯ. ಪ್ರಿಯಾ, ಬಿಹೇವ್ ಯು ಸೆಲ್ಫ್. ಸಾರಿ ಡಾಕ್ಟರ್. ಏನ್ ಪ್ರಿಯಾ ಇದು? ಸಾರಿ ಡಾಕ್ಟರ್, ಸಾರಿ. ನನಗೇನು ಆಗಿಲ್ಲ ಡಾಕ್ಟರ್, ನನಗೇನು ಆಗಿಲ್ಲ. ಅಲ್ಲಿ ನಿಂತಿದ್ದಾರಲ್ಲ, ಅವರನ್ನ ಮೊದಲು ಚೆಕ್ ಮಾಡಿ. ನನಗೇನು ಆಗಿಲ್ಲ ಡಾಕ್ಟರ್. ಡಾಕ್ಟರ್ ಶಿವ, ನನ್ನ ಹಸ್ಬೆಂಡ್, ಅಲ್ಲಿ ಅಣ್ಣ, ನನ್ನ ಪ್ರಿಯಾ. ಪ್ರಿಯಾ, ನೋಡು ನೋಡು, ನಗ್ತಾ ಇದ್ದಾನೆ ನೋಡು, ನಗ್ತಾ ಇದ್ದಾನೆ ನೋಡು, ಅಲ್ಲಿ ನಗ್ತಾ ಇದ್ದಾನೆ. ಡಾಕ್ಟರ್, ನನ್ನ ನೋಡಿ ನೋಡಿ ನಗ್ತಾ ಇದ್ದಾನೆ ನೋಡು. ಎಲ್ಲಿ ನಗ್ತಾ ಇದ್ದಾನೆ ಪ್ರಿಯಾ ಅವನು? ನೀನ್ ನೋಡಿದ ತಕ್ಷಣ ಸುಮ್ಮನಾಗ್ಬಿಟ್ಟ. ಹೀಗೆ ಡಾಕ್ಟರ್, ಯಾವಾಗ ನೋಡು ಹೀಗೇನೆ. ಅಣ್ಣ ಅವನ್ ಪಾಡಿಗೆ ಅವನುಂಟು, ಅವ್ನ ಕೆಲಸ ಉಂಟು ಅಂತ ಇದ್ರು ನನ್ನ ದುರ್ಗುಟ್ಕೊಂಡು ನೋಡ್ತಾನೆ. ನಾನು ನೋಡಿ ನಗ್ತಾನಂತ ಹೇಳಿ ಟಾರ್ಚರ್ ಕೊಡ್ತಾಳೆ ಡಾಕ್ಟರ್. ರಾತ್ರಿ ಎದ್ಬಿಟ್ಟು ಮತ್ತೆ ಮತ್ತೆ ಅವ್ನು ನನ್ನನ್ನೇ ನೆನ್ಸ್ಕೊಂಡು ಮಲಗಿರ್ಬೇಕು ಇಷ್ಟೊತ್ತಿಗೆ ಅಂತ ಹೇಳ್ತಾಳೆ. ನಾನೇನ್ ಮಾಡ್ಲಿ ಡಾಕ್ಟರ್? ನಿಮ್ಗೆ ಯಾಕಮ್ಮ ಹೀಗೆಲ್ಲ ಅನ್ಸುತ್ತೆ? ಅಯ್ಯೋ, ಅನ್ಸೋದಲ್ಲ, ನಡೀತಿರೋದು. ನಾನು ಹೇಳಿದ್ದೆಲ್ಲ ನಿಜ ಡಾಕ್ಟರ್. ನೀವು ಅವ್ರನ್ನ ಚೆಕ್ ಮಾಡಿ. ನಾನು ಹೇಳೋದು ನಿಜ ಅಂತ ನಿಮ್ಗೆ ಗೊತ್ತಾಗ್ತೆ. ಅವ್ರನ್ನೂ ಚೆಕ್ ಮಾಡೋಣಮ್ಮ. ಮೊದಲು ನೀವು ಕೂತ್ಕೊಳ್ಳಿ. ನಾನು ನನಗೇನು ಆಗಿಲ್ಲ ಡಾಕ್ಟರ್, ಪ್ರಿಯಾ. ನನಗೇನು ಆಗಿಲ್ಲ. ನನಗೇನು ಆಗಿಲ್ಲ. No. ಪ್ರಿಯಾ, ಬಿಹೇವ್ ಯೋರ್ಸೆಲ್ಫ್. ಪ್ರಿಯಾ, ಪ್ರಿಯಾ, ನನಗೇನು ಆಗಿಲ್ಲ. ನನಗೇನು ಆಗಿಲ್ಲ. ಪ್ರಿಯಾ, ಪ್ರಿಯಾ ಮಾತಾಡು. ನನಗೇನು ಆಗಿಲ್ಲ. ನಿಂಗೇನು ಆಗಿಲ್ಲ ಪ್ರಿಯಾ, ನನಗೆ ಗೊತ್ತು. ಪ್ಲೀಸ್ ಪ್ರಿಯಾ, ಪ್ಲೀಸ್ ಪ್ರಿಯಾ, ಪ್ಲೀಸ್ ಪ್ರಿಯಾ. No, no doctor, no doctor. ಪ್ರಿಯಾ, ಹೇಳ್ತೀನಿ ಪ್ರಿಯಾ. ಪ್ರಿಯಾ, ಪ್ಲೀಸ್ ಪ್ಲೀಸ್ ಪ್ರಿಯಾ. ಪ್ರಿಯಾ, ನನಗೇನು ಆಗಿಲ್ಲ ಶಿವ. ನಿಂಗೇನು ಆಗಿಲ್ಲ ಪ್ರಿಯಾ, ಎಲ್ಲ ಸರಿ ಹೋಗುತ್ತೆ ಪ್ರಿಯಾ, ಎಲ್ಲ ಸರಿ ಹೋಗುತ್ತೆ. ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಹಾಗೇನಿಲ್ಲ ಪ್ರಿಯಾ. ನಿನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡಿದ್ದಕ್ಕೆ ಹುಚ್ಚಿಂತ ತೀರ್ಮಾನ ಮಾಡ್ಬಿಟ್ಟೆ. ಇಲ್ಲ ಪ್ರಿಯಾ, ಇಲ್ಲ ಪ್ರಿಯಾ, ನೀನು ಹುಚ್ಚಿ ಅಲ್ಲ. ಹೋಗೋ ಹೋಗೋ ಹೋಗೋ. ಇಲ್ಲ ಪ್ರಿಯಾ, ಹೋಗೋ. ಇಲ್ಲ ಪ್ರಿಯಾ, ಇಲ್ಲಮ್ಮ. ಹೋಗ್. ನನ್ನ ಫ್ರೆಂಡ್ ಹೇಳಿದ್ಲು ನೀನ್ ಬಿಟ್ಟು ಹೋಗ್ಬೇಡು ಅಂತ. ನಾನಿನ್ ಬಿಟ್ಟು ಹೋದ್ರೆ ನೀನ್ ನಿಮ್ಮ ಅಣ್ಣನ ಜೊತೆ ಬರಲ್ಲ. ಆದ್ರೆ ನಾನು ನಿನ್ ಜೊತೆ ಇಲ್ವಲ್ಲ ಅಂತ ನೀನ್ ಎಷ್ಟು ಕೊರಗ್ತಿ ಅಂತ ನಂಗೆ ಗೊತ್ತು. ಗೊತ್ತು ಕಣೋ, ಸಾರಿ ಕಣ. ನಂಗೆ ಗೊತ್ತು. ನಿನ್ಗ ಕಷ್ಟ ಕೊಡ್ಬಾರ್ದು ಅಂತ ನಿಮ್ಮ ಅಣ್ಣ ನನಗೆ ಕೊಡೋ ಕಷ್ಟನೆಲ್ಲ ನಿನಗೋಸ್ಕರ. ಆದ್ರೆ ನೀನ್ ನನ್ನ ಹುಚ್ಚಿ ಅಂತ ತಿಳ್ಕೊಂಡ್ಬಿಟ್ಟೆ ಅಲ್ಲ. ಇಲ್ಲ ಪ್ರಿಯಾ, ಇಲ್ಲ ಪ್ರಿಯಾ. ಹೋಗೋ. ಸಾರಿ ಕಣ, ಸಾರಿ ಕಣ, ಸಾರಿ ಕಣ. ಸರಿ ಪ್ರಿಯಾ, ಸಾರಿ ಕಣ. ನಾನೊಬ್ಬ ಡಾಕ್ಟ್ರಾಗಿ ಹೇಳ್ತಾ ಇದ್ದೀನಿ. ಮೊದಲು 1 ತಿಂಗಳು ನಿಮ್ಮ ಹೆಂಡ್ತಿನ ಹನಿಮೂನ್ ಅಂತ ಎಲ್ಲಾದ್ರೂ ಕರ್ಕೊಂಡು ಹೋಗಿ. ಬಂದ ಮೇಲೆ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಅಂತ ನಾನು ಚೆಕ್ ಮಾಡ್ತೀನಿ. ಅಣ್ಣ,
ಪ್ರಿಯನ್ ಕರ್ಕೊಂಡು ಸ್ವಲ್ಪ ದಿವಸ ಗೋವಾ ಹೋಗ್ಬಿಟ್ಟು ಬರ್ತೀನಿ. साहब आपका होटल आ गया. ಥ್ಯಾಂಕ್ ಯು, ಲೆಟ್ಸ್ ಗೋ. ಶಿವ ಏನಿಲ್ಲಿ? ಅಣ್ಣ ನಮ್ಮ ಹನಿಮೂನಿಗೆ ಇಲ್ಲೇ ರೂಮ್ ಬುಕ್ ಮಾಡಿದ್ರು. ಲೆಟ್ಸ್ ಗೋ. ಬೇಡ ಶಿವ, ಯಾಕೆ? ನಾವಿಲ್ಲಿ ಇಳ್ಕೊಳ್ಳೋದು ಬೇಡ. ನಾವು ಗೋವಾಗ್ ಹೋಗ್ತಿದೀವಿ ಅಂತ ಗೊತ್ತಾದ ತಕ್ಷಣ ನನ್ನ ಫ್ರೆಂಡ್ ಒಮ್ಮಿಗೆ ಫೋನ್ ಮಾಡಿದೆ. ಅಯ್ಯೋ ನಿಂಗೆ ಹೇಳೇ ಇಲ್ಲ ಅಲ್ಲ? ಅವಳ ಹಸ್ಬೆಂಡು ಇಲ್ಲೇ ನೇವಿ ಆಫೀಸರ್ ಆಗಿದ್ದಾರೆ. ನಿಮ್ಮ ಹನಿಮೂನ್ ನಮ್ ಗೆಸ್ಟ್ ಹೌಸ್ ಅಲ್ಲಿ ಅಂತ ಉಮಾ ಹೇಳಿದ್ಲು. ನಾನು ಒಪ್ಕೊಂಡೆ. ಓಕೆ. ಡ್ರೈವರ್, जी ಡು ಯು ನೋ ಕ್ಯಾಸ್ರಿನಾ ಪ್ಲೇಸ್? हाँ जी. ಚಲೋ. अच्छा जी. ಸೊ ಇಂಥ ಒಳ್ಳೆ ಜಾಗದಲ್ಲಿ ನಿಮ್ ಹನಿಮೂನ್ ನಡಿಬೇಕು ಅಂತಾನೇನೋ ನೀವ್ ಇಷ್ಟು ದಿವಸ ತಳ್ಕೊಂಬಂದಿದ್ದು. ನಾವ್ ಯಾವಾಗ ಈ ಕಡೆ ಬಂದ್ರೆ ತಾನೇ ಸರಿತಾರ. ನಿಮಗೆ ಹಾಗಲ್ವಲ್ಲ, ಡೈಲಿ ಹನಿಮೂನೆ ಏಯ್ ಸುಮ್ಮನಿರು. ಇರೋದನ್ನ ತಾನೇ ಹೇಳ್ತಾ ಇದ್ದೀನಿ. ಡೈಲಿ ಹನಿಮೂನೆ. ನನ್ ಡ್ಯೂಟಿ ಟೆನ್ಷನ್ ನಿಮಗೇನು ಗೊತ್ತು. ಎನಿವೆ ನಿಮ್ಗೇನಾದ್ರು ಬೇಕಿದ್ರೆ ಫೋನ್ ಮಾಡಿ, ನಾವಿಲ್ಲೇ ಪಕ್ಕದಲ್ಲೇ ಇರೋದು. ಓಕೆ. ಬಟ್ ಇವತ್ತು ಈವ್ನಿಂಗ್ ನಾವು ಶಾಪಿಂಗ್ ಹೋಗ್ತಿದೀವಿ, ಅದಕ್ಕೆ ನಾನು ಫೋನ್ ಮಾಡಲ್ಲ, ನೀವೇ ಬಂದ್ಬಿಡಿ. ಓಕೆ, ಹ್ಯಾವ್ ಎ ನೈಸ್ ಡೇ. ಬಾಯ್. I'll inform the manager. Good evening, sir. May I help you? There's no person by this name, sir. There's no person by this name, sir. क्या साहब, आप वापिस आ गए? ओ, होटल रूम कैंसिल करवानी थी. बैठो साहब, मैं गेस्ट हाउस ले जाता हूँ. आइए साहब.